ಓಕೆ, ಹಿಂದೆ ಬೆಳಕೆ ಬರಲ್ಲ. ಎಸ್ ವೀಕ್ಷಕರೇ, ಲೋಕಸಭಾ ಚುನಾವಣೆಯ ಫಲಿತಾಂಶ ಕ್ಷಣ ಕ್ಷಣಕ್ಕೂ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಎಸ್ಪೆಷಲಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಬೆಂಗಳೂರು ಗ್ರಾಮಾಂತರ ಮತ್ತು ಪೆಂಡ್ರೈವ್ ಪ್ರಕರಣದಿಂದಾಗಿ ಹಾಸನ. ಇದೀಗ ಪ್ರಜ್ವಲ್ ರೇವಣ್ಣ ಅವರ ಸೋಲಿನಲ್ಲಿ ಪೆಂಡ್ರೈವ್ ಪಾತ್ರ ಇಲ್ಲ. ಅಂದರೆ ಈ ಹಿಂದೆ JDS ಮತ್ತು BJP ನಾಯಕರು ಹೇಳ್ಕೊಂಡಂಗೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗಿಲ್ಲ ವೋಟಿಂಗ್ ಅಂತಿದ್ರು. ಅಂದರೆ ಪೆಂಡ್ರೈವ್ನ ಹೊರತಾಗಿ ಕೂಡ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಆಂಟಿ ಇನ್ಕಂಬನ್ಸಿ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಶ್ರೇಯಸ್ ಪಟೇಲ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೇವಣ್ಣ ಅವ್ರನ್ನೇ ಅಲ್ಲಾಡಿಸಿದಂಥ ಶ್ರೇಯಸ್ ಪಟೇಲ್ ಜೊತೆಗೆ 25 ವರ್ಷಗಳ ಬಳಿಕ, ಈ ಹಿಂದೆ 99ರಲ್ಲಿ ಪುಟ್ಟಸ್ವಾಮಿಗೌಡರು ಗೆದ್ದು ಸಂಸದರಾಗಿದ್ರು. ಆ ಬಳಿಕ ಇದೀಗ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಸಿಂಹಾಸನ ಅಂದರೆ ಹಾಸನವನ್ನು ಗೆದ್ದಿದ್ದಾರೆ. ಮೊದಲನೇದಾಗಿ ನಮ್ಮ ಹಾಸನದ ಪ್ರತಿನಿಧಿ ನಾಗರಾಜ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಾಗರಾಜ್, ತುಂಬಾನೇ ಅಚ್ಚರಿಯ ಸಂಗತಿ, JDSಗೆ BJPಯ ಬೆಂಬಲ ಇತ್ತು, ಆದರೆ BJPಯ ಮಾಜಿ ಶಾಸಕನ ಬೆಂಬಲ ಇರಲಿಲ್ಲ ಹಾಸನದಲ್ಲಿ. ಇಷ್ಟಾದರೂ ಕೂಡ ಮೂಲೆ BJPಗರು ಅಥವಾ ಆನಂತರದಲ್ಲಿ ಬಂದಂಥ BJPಗರು ಅನ್ನೋ ಚರ್ಚೆ, ಇವೆಲ್ಲದರ ನಡುವೆ ಶ್ರೇಯಸ್ ವಿಜಯ ಪಥಕ್ಕೆ ಹಾರಿಸಿದ್ದಾರೆ. ಹೇಗಾಗಿದೆ ಒಟ್ಟಾರೆ? ನಾನು ಮೊದಲೇ ಹೇಳಿದಾಗೆ ತುಂಬಾ ಕಷ್ಟ ಆಯಿತು ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಯಾಕಂದರೆ BJP ಮತ್ತು JDS ಮೈತ್ರಿ ಆದರೂ ಹಾಸನಲ್ಲಿ ಆಗಿರಲಿಲ್ಲ. ಎಲ್ಲೋ ಕೆಲವೊಂದಿಷ್ಟು ಹಳೆ BJP ಕಾರ್ಯಕರ್ತರು ಅವ್ರು ಏನಿದ್ರು ಅವ್ರು ಮಾತ್ರ ಮಾಡಿದ್ರು ಹೊರತು, ಈಗ ನೋಟಾನೇ 10,000 ವೋಟ್ ಆಗಿದೆ. ನೋಟಾನೇ 10,000 ವೋಟ್ ಆಗಿದೆ ಅಂದರೆ ಅರ್ಥ ಮಾಡ್ಕೊಂಡು ಅಲ್ಲಿ BJPಯವರು ಆ ಕೆಲಸ ಮಾಡಿಲ್ಲ. ಅಂದರೆ ಮಾಡಿದ್ದಾರೆ, ಬಟ್ ಪ್ರೀತಮ್ ಗೌಡ್ರ ಕಡೆಯವರು ಯಾರು ಮಾಡಿಲ್ಲ. ಅವರೆಲ್ಲ ಕಾಂಗ್ರೆಸ್, ಇನ್ನು ಕೆಲವರು ನೋಟಾಗೆ ವೋಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ 25 ವರ್ಷದ ಬಳಿಕ ಈಗ ಕಾಂಗ್ರೆಸ್ ಜೈಬೇರಿ ಬಾರಿಸಿದೆ. ಶ್ರೇಯಸ್ ಪಟೇಲ್ ಅವರೀಗ 50,000 ಲೀಡಿಂದ ಗೆದ್ದಿದ್ದಾರೆ. ಶ್ರೇಯಸ್ ಪಟೇಲ್ ಇದೀಗ ಡೆಲ್ಲಿಗೆ ವಿಮಾನ ಹತ್ತಕ್ಕೆ ಸಜ್ಜಾಗಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಆಗಿತ್ತು, ಒಂದಷ್ಟು ವ್ಯತ್ಯಾಸಗಳಾಗಿತ್ತು, ಅಷ್ಟಾಗಿ ನುಗ್ಗಿರಲಿಲ್ಲ ಅಂತ. ಶ್ರೇಯಸ್ ಪಟೇಲ್ ಹೆಚ್ಚಾಗಿ ಈ ಬಾರಿ ಲೋಕಸಭೆ ಚುನಾವಣೆ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ವಿರುದ್ಧದ ಆರೋಪಗಳು, ಪ್ರಜ್ವಲ್ ವಿರುದ್ಧದ ಆಡಳಿತ ವಿರೋಧಿ ಅಲೆ ಹೆಚ್ಚು ವರ್ಕ್ ಆಗಿತ್ತು ಅಂತ. ಹೌದು, ಈ ಮಾತು ಸತ್ಯ. ಯಾಕಂತಂದ್ರೆ ಅವ್ರಿಗೆ ಆಂಟಿನೇ ತುಂಬಾ ಇತ್ತು ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಆಮೇಲೆ ಈಗ ಪೆಂಡ್ರೈವ್ ಪ್ರಕರಣ ಏನು ಬಂತು ಅದರಿಂದನೂ ಒಂದು 20% ಮೈನಸ್ ಆಗಿದೆ. ಸೊ ಹಾಗಾಗಿ ಪ್ರಜ್ವಲ್ ಸೋಲೋದ್ರಲ್ಲಿ ಇದು ಪ್ರಮುಖ ಪಾತ್ರ ಅಂತಲೇ ಹೇಳ್ಬೋದು. ಆಮೇಲೆ ಪ್ರೀತಮ್ ಗೌಡ್ರ ಪಾತ್ರ ಶ್ರೇಯಸ್ ಗೆಲ್ಲೋದ್ರಲ್ಲಿ ಒಂದು ಪಾತ್ರ ಇದೆ. ಹೌದು, ಒಟ್ಟಾರೆಯಾಗಿ ರೇವಣ್ಣ ಕುಟುಂಬದ ರಾಜಕೀಯ ಪತನ ಅಂತಾನೆ ಹೇಳ್ಬೋದು, ಆ ರೀತಿ ವಿಶ್ಲೇಷಿಸಬಹುದು. ಹೌದು, 100%. ಯಾಕಂದ್ರೆ ಇನ್ನು ಮುಂದೆ ಅವ್ರ ರಾಜಕೀಯ ಭವಿಷ್ಯನೇ ಅತಂತ್ರ ಸ್ಥಿತಿ ಆಗೋಗಿದೆ. ಯಾಕಂದ್ರೆ ಅವರ ತಾಯಿ ಕೂಡ ಈಗ SITಗೆ ಅವ್ರಿಗೆ ಪತ್ರ ಬರೆದಿರೋ, ಅವ್ರು ಕೂಡ ಸಿಕ್ಕಿಲ್ಲ ತನಿಖೆಗೆ. ರೇವಣ್ಣ ಅವ್ರಿಗೂ ಇನ್ನೂ ಜಾಮೀನಾಗಿದೆ, ಅವರು ಕೂಡ ಸಂಕಷ್ಟ ಎದುರಿಸ್ತಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಕೂಡ ಈಗಲೂ SIT ತನಿಖೆಲೇ ಇದ್ದಾರೆ. ಸೊ ಹಾಗಾಗಿ ಅವ್ರ ಕುಟುಂಬದ ಭವಿಷ್ಯ, ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಅತಂತ್ರ ಪರಿಸ್ಥಿತಿ ಆಗಿದೆ ಅಂತ ಅದು 100% ಸತ್ಯ. ಅದು ಥ್ಯಾಂಕ್ ಯು ವಿಜಯ್ ಸರ್. ಜನ ಕೊಟ್ಟ ಅವಕಾಶವನ್ನು ಬಳಸ್ಕೋಬೇಕು. ಜನ ಎಷ್ಟು ಮಟ್ಟಿಗೆ ಗೆಲ್ಲಿಸ್ತಾರೋ ಅಷ್ಟರ ಮಟ್ಟಿಗೆ ತುಡಿತಾರೆ ಅನ್ನೋದಕ್ಕೆ ಹಾಸನ ಸಾಕ್ಷಿಯಾಗಿದೆ ಅನ್ಸುತ್ತೆ. 100%. ಯಾಕಂದರೆ ಇಲ್ಲಿ ಏನಾಗ್ತದೆ, ಎಲೆಕ್ಷನ್ ಶುರುವಾಗ ಮುಂಚೆ ಒಂದಿಷ್ಟು ಬೇರೆ ಬೇರೆ ಥರದೆಲ್ಲ ಮಾತುಗಳಿದ್ವು. ಅಂದರೆ ಪ್ರಜ್ವಲ್ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದ್ವು. ಅಂದರೆ ಕೆಲಸ ಮಾಡಿಲ್ಲ ಅನ್ನೋ ಆರೋಪ ಅಥವಾ ಅವರು ಸರಿಯಾಗಿ ಕನೆಕ್ಟ್ ಆಗಲ್ಲ ಅನ್ನೋ ಆರೋಪಗಳು ಇರ್ತಾಯಿದ್ವು. ಆದರೆ ಪೆಂಡ್ರೈವ್ಗೂ ಇದಕ್ಕೂ ನಿಜವಾಗ್ಲೂ ಇದಿರಲ್ಲ. ಯಾಕಂದರೆ ಪೆಂಡ್ರೈವ್ ಪ್ರಕರಣ ಮುಂಚಿತವಾಗಿ ಬಂದಿದ್ರೆ ಅವರು ತುಂಬ ಹೀನಾಯವಾಗಿ ಸೋಲು ಕಾಣಬೇಕಾಗಿತ್ತು. ಇಷ್ಟೊಂದು ಹಾವು ಎಣೆ ಆಟ ಆಡಬೇಕಾಗಿರಲಿಲ್ಲ. ಯಾವಾಗಲೂ ರಿಸಲ್ಟ್ ಬಂದು ಹೋಗಿರೋದು. ಒಟ್ಟಾರೆ ಇಷ್ಟು ವರ್ಷಗಳ ಕಾಲ ಏನು ಅಲ್ಲಿ ದೇವೇಗೌಡರು ಒಂದು ಆಡಳಿತ ನಡೆಸಿ ದೇವೇಗೌಡರು ಹಿಡಿತದಲ್ಲಿ ಕಂಡಿದ್ದರು JDS, ಈಗ ಅದು ಬದಲಾಯಿತು. ಸೊ ಬದಲಾಯಿತು ಅನ್ನೋದಕ್ಕಿಂತ ಜನ ಒಂದು ಬದಲಾವಣೆ ಬಯಸಿದ್ರು. ಅದು ಈಗ ಪ್ರಮುಖವಾಗಿ ಈಗ ಹಾಸನದ ಎಲ್ಲರ ಮೇಲೂ ನಿರೀಕ್ಷೆ ಇತ್ತು, ಏನಾಗುತ್ತೆ ಅಂತ. ಬಹುತೇಕ ಜನರಿಗೂ ಪ್ರಜ್ವಲ್ ಸೋಲ್ಬೇಕು ಅನ್ನೋದು ಇತ್ತು. ಸೊ ಜನಗಳಿಗೂ ಇತ್ತು, ಪಕ್ಷದವ್ರಿಗೂ ಇತ್ತು, ಆಯಾ ಪಕ್ಷದವ್ರಿಗೆ ಇತ್ತು. ಸಾಕಷ್ಟು ಕಾರ್ಯಕರ್ತರೇ ಬೇಸತ್ತು ಹೋಗ್ಬಿಟ್ಟಿದ್ರು. JDS ಕಾರ್ಯಕರ್ತರೇ ಬೇಸತ್ತಿದ್ರು. ಯಾಕೆಂತಂದರೆ ಅಲ್ಲಿನ ಒಳ ಇವು ಮುನಿಸುಗಳು ಸಾಕಷ್ಟು ಇದ್ದು ಅನ್ನೋ ಕಾರಣಕ್ಕೆ ಈ ಥರದ ಒಂದು ಸಂಖ್ಯೆಗಳು ಎಸ್ ನಿರೀಕ್ಷೆ ಇದ್ದೇ ಇತ್ತು. ಯಾಕಂತಂದರೆ ಈ ಪ್ರಕರಣಕ್ಕಿಂತ ಮೊದಲೇ ನಾನು ಹೇಳಿದಾಗೆ ಆಯಾ ಪಕ್ಷದಲ್ಲೇ ಇರ್ತಕ್ಕಂಥ ಮುನಿಸುಗಳು ಇದ್ದು, ಹಂಗಾಗಿ ಅವ್ರಿಗೆ ಯಾರಿಗೂ ಕೋಆರ್ಡಿನೇಟೇ ಆಗ್ತಾ ಇರಲಿಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಸರಿ ಪಾಠ ಕಲಿಸ್ಬೇಕು ಅಂತ ಜನ ಕಾಯ್ತಾ ಇದ್ರು. ಸೊ ಅದಕ್ಕೆ ಸರಿಯಾಗಿ ತಕ್ಕಂಗೆ ಪೆಂಡ್ರೈವ್ ಪ್ರಕರಣವೂ ಬಂತು, ಅವ್ರೀಗ ಜೈಲ್ ಪಾಲು ಆದರು. ಆದರೆ ಪ್ರಕರಣ ಬರೋಕ್ಕಿಂತ ಮೊದಲು ಅವ್ರೇನೋ ಸರಿಪಡಿಸ್ಕೊಂಡಿದ್ದರೆ ಏನಾದರೂ ಇಲ್ಲಿ ಚಾನ್ಸ್ ಇತ್ತೇನೋ. ಎಸ್ ಸರ್. ದರ್ಶನ್ ಅವರೇ, ಪಾಳೆಗಾರಿಕೆ ಸಂಸ್ಕೃತಿ ಮುಗಿತಾ ಬಂತು ಅಥವಾ ಮುಗೀತು ಅಂತ ಹೇಳ್ತೀರಾ? ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಏನು ಜಮಾನ ಮುಗಿತಾ ಬಂತು, ಇದಕ್ಕೆ ಬಹಳ ಮುಖ್ಯವಾಗಿ 3-4 ಕಾರಣ ಇದೆ. ಮೊದಲನೇದು ಪ್ರಜ್ವಲ್ ಅವರ ಆಟಿಟ್ಯೂಡ್. ಯಾಕೆ ಅಂತಂದರೆ ಈ JDS ಹಾಸನಲ್ಲಿ
ಈ ಯೂತ್ಸ್ ಇರುವಂಥ ಅಂದರೆ ಈಗ ಬಿ ಜೆ ಪಿಗೆ ಇರುವಂಥ ಯೂತ್ಸ್ ಏನು ಒಂದು ಬೆಂಬಲವನ್ನು ಕೊಡ್ತಾರೆ, ಹಾಸನಲ್ಲಿ ಹಂಗಿಲ್ಲ. ಹಾಸನಲ್ಲಿ ಜೆ ಡಿ ಎಸ್ ಗೆಲ್ಲೋದಕ್ಕೆ ಯಾರು ಕಾರಣಕರ್ತರು ಅಂತಂದರೆ ಎಲ್ಲ ಹಿರಿಯರು, ಎಲ್ಲ ದೇವೇಗೌಡರ ಫ್ಯಾಮಿಲಿ ಸ್ನೇಹಿತರು, ದೇವೇಗೌಡರಿಗಿದ್ದಂಥ ಆಪ್ತರು, ಅಂಥ ಒಂದು ಗೆಲುವೇ ಈಗ ಜೆ ಡಿ ಎಸ್ಸಿಗೆ ಸಿಗ್ತಾ ಇದ್ದಿದ್ದು. ಯಾವಾಗ ಪ್ರಜ್ವಲ್ ರೇವಣ್ಣ ಅವರು ಅವ್ರ ಕೈಗೆ ಸಿಗಲಿಲ್ಲ, ಹಿರಿಯರಿಗೆ ಸರಿಯಾದ ಗೌರವವನ್ನು ಕೊಡಲಿಲ್ಲ, ಇದು ಈಗೇನು ಭಾಳ ಗುಟ್ಟಾಗೇನು ಉಳ್ಕೊಂಡಿಲ್ಲ. ಯಾಕಂದರೆ ಓಪನ್ ಸ್ಟೇಜಲ್ಲಿ ಕುಮಾರಸ್ವಾಮಿ ಅವರೇ ಅನೌನ್ಸ್ ಮಾಡಿದ್ರು, ಹೌದು ಜೆ ಡಿ ಎಸ್ ಅವ್ರಿಗೆಲ್ರಿಗೂ, ಜೆ ಡಿ ಎಸ್ ಕಾರ್ಯಕರ್ತರಿಗೆ ಮತ್ತು ಜೆ ಡಿ ಎಸ್ನ ಲೀಡರ್ಗಳಿಗೆ ಅಸಮಾಧಾನ ಇದೆ, ಹಾಗಾಗಿ ಪ್ರಜ್ವಲ್ಗೆ ನಾನು ಬುದ್ಧಿ ಹೇಳ್ತೀನಿ, ಇದೊಂದು ಸಲ ಪ್ರಜ್ವಲ್ನ ಗೆಲ್ಲಿಸ್ಬಿಡಿ ಅಂತ ಕುಮಾರಸ್ವಾಮಿ ಅವರೇ ಓಪನ್ ಆಗಿ ಹೇಳಿದ್ರು. ಅಂದರೆ ಅದರ ಅರ್ಥ ಜೆ ಡಿ ಎಸ್ನಲ್ಲೇ ಪ್ರಜ್ವಲ್ ವಿರುದ್ಧವಾಗಿ ಕೆಲಸ ಮಾಡಿದಂಥ ಲೀಡರ್ಗಳು ಇದ್ದಾರೆ ಅಂತ. ಇದು ಮೊಟ್ಟ ಮೊದಲನೇ ಫ್ಯಾಕ್ಟ್ರು. ಎರಡನೇದು ಶ್ರೇಯಸ್ಗಿರುವಂಥ ಒಂದು ವರ್ಚಸ್ಸು. ಯಾಕೆ ಅಂತಂದರೆ ಶ್ರೇಯಸ್ಸು ಪ್ರಜ್ವಲ್ ಅವ್ರ ಅಪ್ಪನ್ನೇ ಬಿಡಲಿಲ್ಲ, ರೇವಣ್ಣ ಅವರನ್ನೇ ಅಲ್ಲಾಡಿಸಿದಂಥ ಕೇವಲ 2-3 ಸಾವಿರ ಓಟಲ್ಲಿ ರೇವಣ್ಣ ಅವ್ರ ಜೀವನದಲ್ಲಿ ಅಷ್ಟೊಂದು ಇದನ್ನು ಕಂಡಿರಲಿಲ್ಲ. ಆ ರೀತಿಯಾದಂಥ ಒಂದು ಶಾಕನ್ನು ರೇವಣ್ಣ ಅವ್ರಿಗೆ ನೀಡಿದಂಥ ಶ್ರೇಯಸ್ ಮತ್ತು ಶ್ರೇಯಸ್ ಅವರ ಕುಟುಂಬಕ್ಕೂ ಕೂಡ ಬಹಳ ಒಳ್ಳೆ ವರ್ಚಸ್ಸಿತ್ತು ಹಾಸನಲ್ಲಿ. ಇದೆಲ್ಲದೂ ಸೇರಿಕೊಂಡು ಮತ್ತೆ ಮೂರನೇ ಫ್ಯಾಕ್ಟರ್ ಏನು ಅಂತಂದರೆ ಬಿ ಜೆ ಪಿಯಲ್ಲಿಯೇ ಒಂದು ಮುನಿಸು. ಪ್ರಜ್ವಲ್ ರೇವಣ್ಣ ಅವರನ್ನ ಮತ್ತೆ ಜೆ ಡಿ ಎಸ್ ಜೊತೆ ಮೊದಲನೇದಾಗಿ ಅಲಯನ್ಸ್ ಮಾಡ್ಕೊಂಡಿದ್ದೇ ಇಷ್ಟ ಇಲ್ಲ ಬಿ ಜೆ ಪಿ ಎಲ್ಲ ಅಲ್ಲಿರುವಂಥ ಬಿ ಜೆ ಪಿಗರಿಗೆ. ಅದರಲ್ಲೂ ಬಿ ಜೆ ಪಿಗರು ಯಾವಾಗ ಪ್ರಜ್ವಲ್ ಇಲ್ಲಿ ಅಭ್ಯರ್ಥಿ ಮತ್ತೆ ಅಂತ ಹೇಳ್ತಾರೆ, ಆಗ ಅಷ್ಟರೊಳಗಾಗಲೇ ಈ ಪೆನ್ ಡ್ರೈವ್ ಪ್ರಕರಣದ ಒಂದು ಮಾತುಕತೆಯು ಕೂಡ ನಡೀತಾ ಇತ್ತು. ದೇವರಾಜೇಗೌಡರು ಆಲ್ರೆಡಿ ಬಿ ಜೆ ಪಿ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಬಿ ಜೆ ಪಿಗರು ಅಷ್ಟೇ ಅಲ್ಲ, ಅಮಿತ್ ಶಾನು ಕೂಡ ಜೆ ಡಿ ಎಸ್ನವ್ರಿಗೆ ಕೇಳಿದ್ರಂತೆ, ನೀವು ದಯವಿಟ್ಟು ಒಬ್ಬ ಅಭ್ಯರ್ಥಿಯನ್ನು ಚೇಂಜ್ ಮಾಡಿ, ಹಾಸನ ನಿಮಗೆ ಕೊಡ್ತೀವಿ, ಆದರೆ ಅಭ್ಯರ್ಥಿ ಮಾತ್ರ ಚೇಂಜ್ ಮಾಡಿ ಅಂತ. ಇದನ್ನು ಕುಮಾರಸ್ವಾಮಿ ಅವರು ಮತ್ತೆ ಸಾಕಷ್ಟು ಸಂದರ್ಶನಗಳಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ದೇವೇಗೌಡರ ಒತ್ತಡಕ್ಕೆ ಮಣಿದು ಪ್ರಜ್ವಲ್ ರೇವಣ್ಣ ಅವ್ರನ್ನೇ ಅಲ್ಲಿ ಅಭ್ಯರ್ಥಿಯಾಗಿ ಹಾಕಿದ್ರು. ಈ ಎಲ್ಲ ಫ್ಯಾಕ್ಟರು ಇದರಲ್ಲಿ ಕೆಲಸ ಮಾಡಿದೆ. ಲಾಸ್ಟ್ ಫೋರ್ತ್ ಒನ್ ಯಾವುದು ಅಂತಂದ್ರೆ ಪೆನ್ ಡ್ರೈವ್. ಪೆನ್ ಡ್ರೈವ್ ಅನ್ನ 4ನೇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅದೊಂದು 20% 30% ಜನಕ್ಕೆ ರೀಚ್ ಆಗಿದೆ. ಈ ಇನ್ನೊಂದು 2 ದಿನ 3 ದಿನ ಇದೆ ಎಂದಾಗ ಪೆನ್ ಡ್ರೈವ್ ಅನ್ನು ಹಂಚಿಕೆ ಮಾಡಲಾಯಿತು. ಈ ಹಂಚಿಕೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆದಾಗ ಅದು ಕೂಡ ಅಲ್ಲಿ ಒಂದು ಬಹಳ ದೊಡ್ಡ ಪ್ರಮುಖ ವಿಷಯವಾಗಿ ಮಾರ್ಪಡ್ತು. ಆದರೆ ಹಳ್ಳಿಗಳಲ್ಲಿ ಪೆನ್ ಡ್ರೈವ್ ರೀಚ್ ಆಗಲಿಲ್ಲ. ಆದರೂ ಹಳ್ಳಿಯಲ್ಲಿ ಈಗ ಹೇಳಿದ್ನಲ್ಲ, ಈ ಎಲ್ಲ ಕಾರಣಗಳಿಂದಾಗಿ ಮತ್ತೆ ಬಿ ಜೆ ಪಿ ಬಹಳಷ್ಟು ಒಳಗಿಂದೊಳಗೆ ಅಂಡರ್ ಕರೆಂಟ್ ಥರ ಒಂದು ಕೆಲಸ ಮಾಡಿದ್ರಿಂದಾಗಿ, ಅಂದರೆ ಬಿ ಜೆ ಪಿಯ ಸಾಕಷ್ಟು ಲೀಡರ್ಗಳು ಬಿ ಜೆ ಪಿಯ ಅಲಯನ್ಸ್ ವಿರುದ್ಧವಾಗಿ ಕೆಲಸ ಮಾಡಿದ್ರಿಂದಾಗಿ ಇದಾಯಿತು. ಮತ್ತು ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನಾದ್ರು ಈ ಸಲ ಸೋಲಾದರೆ ಮತ್ತೆ ಮುಂದಿನ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಮತ್ತೆ ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಟು ಕೊಡುತ್ತೆ ಅನ್ನುವಂಥ ಇದಿಲ್ಲ. ಸೊ ಬಿ ಜೆ ಪಿಯಿಂದ ಮತ್ತೆ ಪ್ರೀತಮ್ ಗೌಡ್ರನ್ನ ನಿಲ್ಲಿಸಿ ಪ್ರೀತಮ್ ಗೌಡ್ರನ್ನ ಗೆಲ್ಲಿಸಬಹುದು ಅನ್ನುವ ಬಿ ಜೆ ಪಿ ಕಾರ್ಯಕರ್ತರ ಏನು ಆಶಾಭಾವನೆ ಏನಿತ್ತು, ಅದರಿಂದಾಗಿಯೂ ಈ ಸೋಲು ಇರಬಹುದು ಅಂತ ನಮ್ಗನ್ಸುತ್ತೆ. ಥ್ಯಾಂಕ್ ಯು. ಒಂದು ಕಡೆ ಮಹಿಳೆಯರ ವಿರುದ್ಧದ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ರಾಜಕೀಯವಾಗಿ ಉತ್ತರ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಈ ಫಲಿತಾಂಶದ ಮೂಲಕ, ಕಾನೂನು ಮೂಲಕ ಕೂಡ ಶಿಕ್ಷೆ ಆಗಬೇಕು. ಯಾವ ರೀತಿ ವಿಶ್ಲೇಷಿಸ್ತೀರಿ ಈ ಫಲಿತಾಂಶವನ್ನು? ಇದು ನನಗೆ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗೆಲ್ಲರೂ ಮಾತಾಡ್ದಂಗೆ ಅವರ ಆಟಿಟ್ಯೂಡ್ ಏನಿತ್ತು, ಅವರ ಬರೀ ಪ್ರಜ್ವಲ್ ಅವ್ರದ್ದಲ್ಲ, ಅವ್ರ ಇಡೀ ಕುಟುಂಬದ್ದು, ಅಂದರೆ ರೇವಣ್ಣ ಅವರಾಗಿರ್ಬೋದು, ಭವಾನಿ ಅವ್ರದ್ದು ನೀವು ಕಾರ್ ವಿಚಾರದಲ್ಲಿ ನೋಡಿದ್ದೀರ, ಅವ್ರ ಆಟಿಟ್ಯೂಡ್ ಆಗಿರ್ಬೋದು, ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿತ್ತು. ಆ್ಯರಗೆನ್ಸಿ ಜಾಸ್ತಿ ಆಗೋಗಿತ್ತು. ಅಂದರೆ ಕ್ಷೇತ್ರದ ಜನರ ಮೇಲೆ ಆ ದರ್ಪ ಆ್ಯರಗೆನ್ಸಿ ತೋರಿಸ್ಬಿಟ್ರೆ, ಓಟ್ ಹಾಕುವಾಗ ಮಾತ್ರ ಇವರು ಓಟ್ ಹಾಕಿ ಅಕ್ಕ ಅಣ್ಣ ಅಂದ್ಬಿಟ್ಟು, ಬೇರೆ ಟೈಮಲ್ಲಿ ಆ್ಯರಗೆನ್ಸಿ ತೋರಿಸಿದ್ರೆ ಅದು ಡೆಫಿನೆಟ್ಲಿ ಅದು ಉಲ್ಟಾ ಹೊಡೆಯುತ್ತೆ. ಆ್ಯಂಡ್ ಕಾನೂನು ವಿಚಾರವಾಗಿ ನೀವೇನು ಕೇಳಿದ್ರೆ, ಅದು ಇಫ್ ಅಟ್ ಆಲ್ ಅದು ಸತ್ಯ ಆಗಿದ್ರೆ, ಅದು ಅವರೇ ಆಗಿದ್ರೆ, ಅದು 100% ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಈಗ ಪ್ರಜ್ವಲ್ ಅಂದಿದ ತಕ್ಷಣ ನೆಕ್ಸ್ಟ್ ಜೆ ಡಿ ಎಸ್ಗಿದ್ದಂತಹ ಭವಿಷ್ಯ ಯಾರು ಅಂದರೆ ಇಟ್ ವಾಸ್ ಪ್ರಜ್ವಲ್. ಸೊ ಜೆ ಡಿ ಎಸ್ ಎಲ್ಲೋ ಒಂದು ಸ್ವಲ್ಪ ಬುಡದ ಸಮೇತ ಅಲ್ಲಾಡ್ತಾ ಅಂತ ಅನ್ಸುತ್ತೆ. ಆಮೇಲೆ ಅಲಯನ್ಸ್ ವಿಚಾರವಾಗಿ ನೋಡೋದಾದರೆ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಆಗಿದ್ದು ಒಂದು ಹಾಸನ, ಒಂದು ಮಂಡ್ಯ ಮೇಜರ್ ಅಲ್ಲಿ ಬಂದಿತ್ತು. ಆದರೆ ಹಾಸನ ಎಲ್ಲೋ ತಪ್ಪು ಮಾಡಿಬಿಟ್ರಾ ಅಂತ ಅನ್ಸುತ್ತೆ. ಯಾಕಂದರೆ ಜೆ ಡಿ ಎಸ್ ಬೆಲ್ಟ್ ಆಗಿತ್ತು, ಬಿ ಜೆ ಪಿದಲ್ಲಿ ಏನೇನೂ ಇರಲಿಲ್ಲ. ಹೆಂಗೋ ಮಾಡಿ ಗೆದ್ಬಿಡೋಣ ಇದನ್ನ ಅಂತ ಅನ್ಕೊಂಡು ಇವರು ಅಲಯನ್ಸ್ ಏನು ಮಾಡಿಕೊಂಡ್ರು. ಬಿ ಜೆ ಪಿ ಕೆಲವು ವಿಚಾರಗಳಲ್ಲಿ ಎಡವದಂಗೆ ಈ ವಿಚಾರದ ಬಿ ಜೆ ಪಿ ಎಡವಿದೆ ಅಂತ ಅನ್ಸುತ್ತೆ. ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿಯ ಡಿಜಿಟಲ್ ಕೊಲಾಬ್ರೇಷನ್ ಏನು ಫಲಿತಾಂಶದ ನೇರ ಪ್ರಸಾರವನ್ನು ಕೊಡ್ತಿದ್ದೀವಿ, ಇಲ್ಲಿ ಕೇಳ್ತಿ ಬರ್ತಿರುವಂಥ ಬಹುತೇಕ ಅಂಶಗಳೇನೆಂದರೆ, ಗೊತ್ತಿದ್ದು ಟಿಕೆಟ್ ವಿಚಾರದಲ್ಲಿ ಬಿಜೆಪಿ ಅಥವಾ ಜೆ ಡಿ ಎಸ್, ಬಿಜೆಪಿ ಅಲಯನ್ಸ್ ಮಾಡಿಕೊಂಡಂಥ ಎಡವಟ್ಟಿನ ಪ್ರತಿಫಲವೇ ಪ್ರಜ್ವಲ್ ರೇವಣ್ಣ ಅವರ ಸೋಲು ಅಂತ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.